ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಬಿಗ್ ಬಾಸ್ನ ಮನೇಲಿ ಈಗ 11ನೇ ವಾರದ ಟಾಸ್ಕ್ ಕೂಡ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲದೆ 11ನೇ ವಾರದ ಮೊದಲ ಟಾಸ್ಕ್ ಗೆದ್ದಿದ್ದು ಯಾವ ಟೀಮ್, ಯಾರ್ಯಾರು ಯಾವ್ಯಾವ ಟೀಮ್ನಲ್ಲಿದ್ದಾರೆ, ಈ ವಾರ ಅಂತೂ ತುಂಬಾ ಶಾಕಿಂಗ್ ಟೀಮ್ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಮಂಜಣ್ಣ ಹಾಗೂ ಗೌತಮಿ ಜಗಳದಲ್ಲಿ ಯಾರು ಸರಿ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡಿರ್ಬೋದು ನನ್ನ ಮನೆ ಯಾರು ಕಳಪೆ ಯಾರು ಉತ್ತಮ ಅಂತ ಟಿವಿಗಿಂತ ಮುಂಚೆನೇ ಹೇಳಿದ್ದೀನಿ. ಅಷ್ಟೇ ಹೇಳಿದ್ರೆ ಮನೆಯು ತ್ರಿವಿಕ್ರಮ್ ನಾಮಿನೇಷನ್ ಪಾಸ್ ಗೆದ್ದಿದ್ದಾರಂತ ನನ್ನ ಚಾನಲಲ್ಲೇ ಫಸ್ಟ್ ಹೇಳಿದ್ರು. ತ್ರಿವಿಕ್ರಮ್ ಅವರು 2 ಪಾಸ್ ತಗೊಂಡು ಗೆದ್ದಿದ್ದಾರಂತೆ. ಅನುಬಂಧ ಅವಾರ್ಡ್ಸ್ ಆಗಿರ್ಬೋದು, DKD ವಿನ್ನರ್ ಆಗಿರ್ಬೋದು, ಯಾವುದೇ ವಿಡಿಯೋ ನೋಡ್ರಿ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ. ಟಿವಿಗೂ ಮುನ್ನ ಇನ್ನಷ್ಟು ಅಪ್ಡೇಟ್ಗಳಿಗೆ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿದ್ರೆ, ಈ ವಾರ ಬಿಗ್ ಬಾಸ್ ಮನೆ 2 ತಂಡಗಳಾಗಿ ಬದಲಾಗಿದೆ ಅಂತಲೇ ಹೇಳ್ಬೋದು. ಈ ತಂಡದ ಆಯ್ಕೆ ಕೂಡ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಳೆದ ವಾರ ಬಿಗ್ ಬಾಸ್ ಯಾರು ಯಾವ್ಯಾವ ತಂಡದಲ್ಲಿ ಆಡಬೇಕಂತೇಳಿ ಬಿಗ್ ಬಾಸೇ ತಂಡ ರಚಿಸಿ ಕಳಿಸಿತ್ತು. ಆದರೆ ಈ ವಾರ ಹಾಗಿರ್ತಿಲ್ಲ. ಈ ವಾರ 2 ತಂಡದ ಕ್ಯಾಪ್ಟನ್ಗಳಿಗೆ ಕೊಟ್ಟಿದ್ದಾರೆ. ಒಂದು ರೀತಿ ವಿಶೇಷವಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಶೇಷ ಟಾಸ್ಕ್ ಮೂಲಕ ಕೊಟ್ಟಿದ್ದಾರೆ ಆಯ್ಕೆ ಮಾಡ್ಕೊಳಕ್ಕೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ರೀತಿ ಆಯ್ಕೆ ಮಾಡ್ಕೊಳಕ್ಕೆ ಕೊಟ್ಟಿರೋದು ಈ ಸೀಸನ್ನಲ್ಲಿ. ಅಷ್ಟೇ ಇರೋದಲ್ಲಂತೂ ತುಂಬಾ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಒಂದು ಬಿಗ್ ಬಾಸ್ ಕಾಲಕ್ಕೆ ಒಂದು ವಿಷಯದ ಬಗ್ಗೆ ಹೇಳ್ತಾರೆ. ಆ ವಿಷಯದ ಮೂಲಕ ಇವರಿಗೆ ಆ ವಿಷಯಕ್ಕೆ ಯಾರು ಸೂಕ್ತ ಅನಿಸುತ್ತೋ ಅವರ ಭಾವಚಿತ್ರವನ್ನು ತೋರಿಸ್ಬೇಕು. ಆಗ ಆ ಭಾವಚಿತ್ರ ಇಬ್ಬರದ್ದು ಏನಾದರೂ ಬೇರೆ ಬೇರೆ ಆಗಿದ್ದರೆ ಆಗರದಲ್ಲಿ ಏನಿಲ್ಲ, ಅವರು ಸುಮ್ಮನೆ ಅವ್ರ ಟೀಮಲ್ಲಿ ಹೋಗ್ತಾರೆ. ಆದರೆ ಏನಾದರೂ ಇಬ್ಬರು ಒಂದೇ ಭಾವಚಿತ್ರ ತೋರಿಸಿದ್ರೆ ಅದು ಆ ಭಾವಚಿತ್ರ ಇಟ್ಕೊಂಡಿರ್ತಾರಲ್ಲ ಅವ್ರ ಮೇಲೆ ಹೋಗುತ್ತೆ. ಅವ್ರು ಯಾವ ಟೀಮಿಗೆ ಹೋಗ್ಬೇಕಂತ, ಇವರು ಈ ಟೀಮಿಗಾದ್ರೂ ಹೋಗ್ಬೋದು, ಇವ್ರ ಟೀಮಿಗಾದ್ರೂ ಹೋಗ್ಬೋದು. ಆ ಡಿಸಿಷನ್ ಬಂದು ಆ ಭಾವಚಿತ್ರ ಸೆಲೆಕ್ಟ್ ಮಾಡೋರ ಮೇಲೆ ಇರುತ್ತೆ. ಈ ರೀತಿ ವಾರ ಟೀಮ್ ಸೆಲೆಕ್ಷನ್ ನಡೆಯುತ್ತೆ. ಅಷ್ಟೇ ಅಲ್ಲದೆ ಯಾರ್ಯಾರು ಯಾವ್ಯಾವ ಟೀಮ್ ಅನ್ನೋದು ನೋಡೋದಾದರೆ, ಫಸ್ಟ್ ಬಂದು ಗೌತಮಿ ಟೀಮ್. ಇವರು ರೆಡ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಾರೆ. ಇವರು ಬಂದು ಅರ್ಧದಲ್ಲಿ ತ್ರಿವಿಕ್ರಮ್, ಮಂಜು, ಧನ್ರಾಜ್, ಮೋಕ್ಷಿತಾ ಹಾಗೂ ಚೈತ್ರ. ತುಂಬ ಜನಕ್ಕೆ ಅಂದ್ಕೊಂತಿದ್ರು ತ್ರಿವಿಕ್ರಮ್, ಭವ್ಯ ಅವರು ಈ ವಾರ ಒಂದೇ ಟೀಮ್ನಾಗ ಆಡ್ತಾರಂತ. ಇಲ್ಲ, ತ್ರಿವಿಕ್ರಮ್, ಮೋಕ್ಷಿತಾ ಅವರು ಈ ವಾರ ಒಂದೇ ಟೀಮ್ನಲ್ಲಿ ಆಡ್ತಿದ್ದಾರೆ. ಇದಂತೂ ಅವ್ರ ಫ್ಯಾನ್ಸಿಗೆ ತುಂಬಾ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಇವರಿಬ್ಬರು ಒಂದು ಟೀಮ್ನಾಗ ಆಡಬೇಕು ಅಂತಿದ್ರು. ಅಷ್ಟೇ ಅಲ್ಲದೆ ಈ ಟೀಮ್ನಾಗ ಮಂಜಣ್ಣ, ಗೌತಮಿ ಹಾಗೂ ಮೋಕ್ಷಿತಾ ಮೂವರನ್ನು ನೋಡ್ಬೋದು ಈ ಸಲ ನೀವು. ಒಂದ್ಸಲ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಡಲ್ಲ ಅಂದಿದ್ರು. ಈ ವಾರ ಮೋಕ್ಷಿತಾ ಅವರು ಆಟ ಆಡ್ತೀರ ಅಂತ ಅಂದಿದ್ದಾರೆ. ತಮ್ಮದೆಲ್ಲ ಇದು ಬಿಟ್ಟು ಇದಂತೂ ತುಂಬಾ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು. ಮೂವರು ಒಟ್ಟಿಗೆ ಆಡ್ತಿರೋದು. ಮೋಕ್ಷಿತಾ ಗೌತಮಿ ಟೀಮಿಗೆ ತಮ್ಮ ಸ್ವಇಚ್ಛೆಯಿಂದನೇ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಹನುಮಂತವ್ರ ಟೀಮ್ ಬೇಡ ಅಂತೇಳಿ ಗೌತಮಿ ಅವ್ರ ಟೀಮಿಗೆ ಹೋಗಿದ್ದಾರೆ. ಮೋಕ್ಷಿತಾ ಅವರು ಗೌತಮಿ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಹಿತಶತ್ರುಗಳೇ ಇದ್ದಾರೆ ಅಂತಲೇ ಹೇಳ್ಬೋದು. ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ. ತ್ರಿವಿಕ್ರಮ್ ಕಂಡ್ರೆ ಮೋಕ್ಷಿತಾಗಲ್ಲ, ಚೈತ್ರ ಕುಂದಾಪುರಿಗಾಗಲ್ಲ. ಮಂಜಣ್ಣನ ಕಂಡ್ರೆ ಮಂಜಣ್ಣಾಗ ಮೋಕ್ಷಿತಾ ಅಷ್ಟಕ್ಕಷ್ಟೇ. ತ್ರಿವಿಕ್ರಮ್ ಧನ್ರಾಜ್ ಅಷ್ಟೇ. ಮನೆ ಕೂತ್ಕೊಂಡು ಧನ್ರಾಜ್ ಅವ್ರು ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಿದ್ರು. ಧನ್ರಾಜ್ ತ್ರಿವಿಕ್ರಮ್ ಕಂಡ್ರೆ ಅಷ್ಟಕ್ಕಷ್ಟೇ. ಒಟ್ಟು ಈ ಟೀಮ್ ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಬ್ಲೂ ಟೀಮ್ನಲ್ಲಿ ಯಾರಿದ್ದಾರಪ್ಪ ಅಂತಂದರೆ, ಬ್ಲೂ ಟೀಮ್ ಕ್ಯಾಪ್ಟನ್ ಬಂದು ಹನುಮಂತು. ಇದರಲ್ಲಿ ರಜತ್, ಶಿಶಿರ್, ಭವ್ಯ, ಗೋಲ್ ಸುರೇಶ್ ಹಾಗೂ ಐಶ್ವರ್ಯ ಅವರು ಇದ್ದಾರೆ. ಅಷ್ಟೇ ಅಲ್ಲದೆ ಈ ವಾರ ಭವ್ಯ ಅವರು ಸಪ್ರೇಟ್ ಟೀಮ್ ಫಸ್ಟ್ ಟೈಮ್ ಅನಿಸುತ್ತೆ. ಭವ್ಯ ಅವರು ಅಪೋಸಿಟ್ ಟೀಮ್ನಲ್ಲಿ ಆಡ್ತಿರೋದು. ಇದಂತೂ ತುಂಬಾ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು. ಭವ್ಯ ಅವರಿಗೆ ಇದು ಒಳ್ಳೆ ಚಾನ್ಸ್ ತಮ್ಮಂತ ಪ್ರೂವ್ ಮಾಡ್ಕೊಡೋಕ್ಕೆ. ಮನೆ ಮಂದಿ ಎಲ್ಲ ಹೇಳ್ತಿರಿ ತ್ರಿವಿಕ್ರಮ್ ಮಾತನ್ನು ಕೇಳ್ತೀನಿ, ತ್ರಿವಿಕ್ರಮ್ದು ಇನ್ಫ್ಲುಯೆನ್ಸ್ ಆಗ್ತೀರಿ, ತ್ರಿವಿಕ್ರಮ್ ಇಲ್ಲೇ ಭವ್ಯ ಜೀರೋ ಅಂತ ಹೇಳ್ತಿದ್ರು. ಇವಾಗ ಭವ್ಯ ಅವ್ರಿಗೆ ತಮ್ಮಂತ ಪ್ರೂವ್ ಮಾಡ್ಕೊಡೋಕ್ಕೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಅಷ್ಟೇ ಅಲ್ಲದೆ ಈ ಟೀಮ್ ಫಾರ್ಮೇಷನ್ ಆಗಿ ಈ ವಾರದ ಮೊದಲ ಟಾಸ್ಕ್ ಕೂಡ ಆರಂಭ ಆಗಿ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಈ ಟಾಸ್ಕ್ನಲ್ಲಿ ನೀವು ನೋಡಿರ್ಬೋದು ತುಂಬಾ ವಾದ ವಿವಾದ ಆಗುತ್ತೆ. ಜಗಳ ಏನು ಸ್ವಲ್ಪ ಆಗುತ್ತೆ, ಆದರೆ ವಾದ ವಿವಾದಗಳು ತುಂಬಾ ಆಗುತ್ತೆ. ಇದರಲ್ಲಿ ಮಂಜಣ್ಣ ಅಂತೂ ಗೌತಮಿ ಮಾತನ್ನ ಮೀರ್ತಾರೆ. ಟಾಸ್ಕ್ ಅಂತ ಬಂದರೆ ಮಂಜಣ್ಣವ್ರನ್ನ ಕೇಳ್ಬೇಕಾ, ಅವ್ರು ಉಗ್ರ ಆತಾರಂತ ತಾಳ್ತಾರಂತಲೇ ಹೇಳ್ಬೋದು. ಅದೇ ರೀತಿ ಇವತ್ತಿನ ಟಾಸ್ಕ್ನಲ್ಲೂ ಮಾಡ್ತಾರೆ ಅವರು. ಗೌತಮಿಯವರು ಎಷ್ಟು ಸುಮ್ಮನಿರು ಅಂತಲೂ ಕೇಳಿದ್ರು ಕೇಳಲ್ಲ. ಹಾಗೆ ಈ ವಾರದ ಮೊದಲ ಟಾಸ್ಕ್ ಯಾರು ಗೆದ್ರಪ್ಪ ಅಂತಂದರೆ, ಅದು ಬಂದು ಬ್ಲೂ ಟೀಮ್ ಗೆದ್ದಿದೆ. ಅಂದರೆ ಹನುಮಂತವ್ರ ಟೀಮ್ ಗೆದ್ದಿದೆ. ಈ ವಾರದ ಮೊದಲೇ ಟಾಸ್ಕ್ ಬಂದು ಈ ವಿಚಾರಕ್ಕೆ ವಾದ ಆಗುತ್ತೆ. ಗೌತಮಿಯವ್ರ ನೋಡ್ತೀನಿ ಸುಮ್ಮನಿರಿ ಅಂದ್ರೂ ಮಂಜಣ್ಣವ್ರು ಕೇಳಲ್ಲ, ಜಗಳ ಆಡ್ತಾನೆ ಇರ್ತಾರೆ. ಅಪೋಸಿಟ್ ಟೀಮ್ ಒಂದಿಗೆ ಇವರು ವಾದ ನಡೆಸ್ತಾನೆ ಇರ್ತಾರೆ. ಗೌತಮಿಯವ್ರ ಮಾತು ಇವ್ರು ಸ್ವಲ್ಪನೂ ಕೇಳಲ್ಲ. ಆಗ ಈ ವಾರ ಮೊದಲೇ ಟಾಸ್ಕ್ ಗೆದ್ದಿದ್ದು ರೆಡ್ ಟೀಮ್. ಆದರೆ ಬ್ಲೂ ಟೀಮಿಗೆ ಸೋತಿದೆ. ಈ ಸೋತಿರೋ ಟೀಮ್ನಲ್ಲಿ ಒಬ್ಬರನ್ನ ಆಚೆ ಇಡಬೇಕು ಕ್ಯಾಪ್ಟನ್ಸಿ ಟಾಸ್ಕಿಂದ. ಅಂದರೆ ಸೋತಿರೋ ತಂಡದಿಂದ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡಬೇಕು. ಇವರು ಗೌತಮಿಯವರು ಯಾರನ್ನ ಇಡ್ತಾರಪ್ಪ ಅಂತಂದರೆ, ಅದು ಬಂದು ಮಂಜಣ್ಣವ್ರನ್ನ ಇಡ್ತಾರೆ. ಇವರು ವಾದ ವಿವಾದ ಮಾಡ್ತಾರೆ. ಟಾಸ್ಕ್ ಟೈಮ್ ನನ್ನ ಮಾತು ಕೇಳಲ್ಲ ಅನ್ನೋ ರೀಸನ್ ಕೊಟ್ಟು ಇವರು ಆಟದಿಂದ ಹೊರಗಿಡ್ತಾರೆ ಮಂಜಣ್ಣವ್ರನ್ನ. ಇದು ಆಗಿರುತ್ತೆ. ಅಕಸ್ಮಾತ್ ಏನಾದರೂ ರೆಡ್ ಟೀಮ್ ಏನು ಸೋತಿದ್ರೆ ರೆಡ್ ಟೀಮಿಂದ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡಬೇಕು. ಇದೇ ನಡ್ಕೊಂತ ಹೋಗುತ್ತೆ ಈ ವಾರ. ಲಾಸ್ಟಿಗೆ ಯಾರು ಉಳಿತಾರೋ ನೋಡ್ರಿ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನ ಆಟ ಆಡಿಸ್ತಾರೆ. ಇದು ಆಗಿರುತ್ತೆ ಈ ವಾರದ ಟಾಸ್ಕ್ ಬಂದು. ಈ ವಾರ ಟಾಸ್ಕ್ ಗೆದ್ದಿದ್ದು ಮಾತ್ರ ಫಸ್ಟ್ ಟಾಸ್ಕ್ ಗೆದ್ದಿದ್ದು ಮಾತ್ರ ರೆಡ್ ಟೀಮ್. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಇಲ್ಲದೆ ಮಂಜಣ್ಣ ಹಾಗೂ ಗೌತಮಿ ಅವ್ರದ್ದು ಕಳೆದ ವಾರ ಮಂಜಣ್ಣ ಅವ್ರು ಕ್ಯಾಪ್ಟನ್ ಆದಾಗ ಗೌತಮಿ ಅವರು ಅಧಿಕಾರ ಚಲಾಯಿಸ್ಬೋದಂತೆ. ಅದೇ ಗೌತಮಿ ಅವ್ರು ಕ್ಯಾಪ್ಟನ್ ಆದಾಗ ಮಂಜಣ್ಣ ಅವರು ಅಧಿಕಾರ ಚಲಾಯಿಸಬಾರ್ದಂತೆ. ಇದೇಂತ ಪಾಸಿಟಿವಿಟಿ ಅಂತ ಅರ್ಥ ಆಗ್ತಿಲ್ಲ. ನೀವು ಅದನ್ನ ಟಾಸ್ಕ್ನಾಗ ನೋಡಿರ್ಬೋದು. ಮಂಜಣ್ಣವ್ರ ಮೇಲೆ ಗೌತಮಿ ಅವರು ತಮ್ಮ ಏರಿಕೆ ಹೇರ್ತಾರೆ. ಮಂಜಣ್ಣ ಅವ್ರು ಕ್ಯಾಪ್ಟನ್ ಆದಾಗ ಗೌತಮಿ ಅವರು
ಆ ಗೌತಮ್ ಇವ್ರ ಮಾತೆ ಕೇಳ್ತಿರ್ತಾರೆ ಮಂಜಣ್ಣ. ಅವಾಗ ಇವ್ರಿಗೆ ಅನಿಸ್ಲಿಲ್ಲ ನಾನು ಈ ಥರ ಮಾಡಬಾರ್ದು, ಕ್ಯಾಪ್ಟನ್ ಮೇಲೆ ನಾನು ಲೀಡ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ. ಇವಾಗ ಇವ್ರಿಗೆ ಅನಿಸುತ್ತೆ ಇವ್ರು ಮಂಜಣ್ಣವರು ಇವ್ರನ್ನ ಲೀಡ್ ಮಾಡಬಾರ್ದು. ಇದ್ಯಾ ಲೆಕ್ಕ ಇವ್ರು ಕ್ಯಾಪ್ಟನ್ ಆದಾಗ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮಂಜಣ್ಣ ಹಾಗೂ ಗೌತಮ್ ಇವ್ರ ಬಗ್ಗೆ? ಅಷ್ಟೇ ಈ ವಾರದ ಟಾಸ್ಕ್ನ ಯಾರು ಗೆಲ್ಲಬೇಕಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.